ಅವರಿಗೆ ಸಂದೀಪ್ ಅವರು ಹೇಳ್ರಿ ಸಂದೀಪ दुकान आ रहा अभी आ रहा है उधर पूरा ब्लैक आता था बोलो भारत माता की भारतीय जनता पक्ष के भारतीय जनता पक्ष के सन्मान्य नरेंद्र मोदी ಅವರಿಗೆ ಅಮಿತ್ ಶಾ ಅವರಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ವತಿಯಿಂದ ಗಾಂಧಿ ವೃತ್ತದಲ್ಲಿ ನಾವು ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅಧ್ಯಕ್ಷರಿಗೆ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಮಾಜಿ ಸಚಿವರಾದ ಅಪ್ಪಸಾಹೇಬ್ ಪಟೇಲ್ ಶೆಟ್ಟಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಈಗ ಈ ವಿಜಯೋತ್ಸವವನ್ನು ಉದ್ದೇಶಿಸಿ ಜಿಲ್ಲೆಯ ಅಧ್ಯಕ್ಷರಾದ ಗುರುಲಿಂಗಪ್ಪ ನಾಗಡಿ ಅವರು ಒಂದೆರಡು ಮಾತನಾಡ್ಬೇಕಂತ ಹೇಳಿ ಕೇಳ್ಕೊಂಡು ಇವತ್ತು ಏನು ಪಂಚರಾಜ್ಯಗಳ ಚುನಾವಣೆ ಇವತ್ತು ರಿಸಲ್ಟ್ ಘೋಷಣೆ ಆಗ್ಯದ. ನಿಜವಾಗಿ ಕೂಡ ಇವತ್ತು 5 ರಾಜ್ಯಗಳಲ್ಲಿ ವಿಶೇಷವಾಗಿ ವೆಸ್ಟ್ ಬಂಗಾಳದಲ್ಲಿ ಬಹಳ ವರ್ಷಗಳಿಂದ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಇವತ್ತು ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನುಸುಳುಕೋರನ್ನ ಒಂದು ದ್ವಾರ ಬಾಗಿಲಾಗಿ ಇವತ್ತು ಆ ಕೆಲಸ ಮಾಡ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸುವ ಮೂಲಕ ಬರ್ತಕ್ಕಂಥ ದಿನಗಳು ಇವತ್ತು ಭಾರತ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾವ ಅಂತಕ್ಕಂಥ ಒಂದು ಭಾರತೀಯ ಜನತಾ ಪಕ್ಷ ಗೆಲುವು ಇವತ್ತಾಗೈತಿ. ಒಟ್ಟಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಬರುವ ದಿನಮಾನದಲ್ಲಿ ಎಲ್ಲ ಕಾಂಗ್ರೆಸ್ ಮುಕ್ತ ಮಾಡ್ತಕ್ಕಂಥ ಒಂದು ಹೋರಾಟದಲ್ಲಿ ಪ್ರಯತ್ನ ಮಾಡ್ತಾ ಇತ್ತು. ಇವತ್ತು ಅದು ಯಶಸ್ವಿ ಆಗ್ಯದ. ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಇವತ್ತು ಯುವಕರು ರಾಷ್ಟ್ರೀಯ ಅಧ್ಯಕ್ಷರಾದ ತಕ್ಷಣ ಇದು ಅಭೂತಪೂರ್ವ ಗೆಲುವು ನಮ್ಮ ದೇಶಕ್ಕೆ ಸಿಕ್ಕಿದ್ದು ಬಹಳಷ್ಟು ಇದು ಕೊಡುಗೆ ಅಂತ ಹೇಳ್ಬೋದು. ಒಟ್ಟಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಭ್ರಷ್ಟಾಚಾರ ಮುಕ್ತ, ದೇಶಭಕ್ತಿ, ಇವತ್ತು ಹಿಂದೂಗಳ ರಕ್ಷಣೆ ಎಲ್ಲವನ್ನ ಮುಂದಿಟ್ಟುಕೊಂಡು ಬರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಗೆಲುವಿನತ್ತ ಸಾಗ್ತದೆ ಅಂತಕ್ಕಂಥ ಒಂದು ಮುನ್ನೋಟ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಂತ ಒಂದು ಪಶ್ಚಿಮ ಬಂಗಾಳದ ಚುನಾವಣೆ ಫಲಿತಾಂಶವನ್ನ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಸ್ವಾಗತ ಮಾಡ್ಲಿಕ್ಕೆ ಬಯಸ್ತಾ ಇದೀವಿ. ಹಲವಾರು ದಶಕಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕವಾದಂತ ರಾಜಕೀಯ ಬದಲಾವಣೆಯನ್ನ ಭಾರತೀಯ ಜನತಾ ಪಕ್ಷ ತಂದಿದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳುವ ಮುಖಾಂತರ ಇವತ್ತು ದೇಶದಲ್ಲಿ ನಾನು ಮಾಡಿದಂತಾನೆ ಕಾನೂನು ಅನ್ನುವಂತ ಒಂದು ವ್ಯವಸ್ಥೆಯಲ್ಲಿ ದೀದಿಯವರು ಮಾತನಾಡ್ತಾ ಇದ್ರು. ಇದು ರಾಷ್ಟ್ರಪತಿಗೆ ಗೌರವ ಕೊಡದಂತ ಅವ್ರಿಗೆ ಅಷ್ಟು ಒಂದು ಅಧಿಕಾರದ ಇದು ಸೊಕ್ಕು ಅವ್ರಿಗೆ ಮೈಗೂಡಿಸ್ಕೊಂಡಿದ್ರು. ಅಂತ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದೀಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ಒಂದು ನುಸುಳುಕೋರರ ಒಂದು ರಕ್ಷಣಾ ಕೇಂದ್ರ ಆಗಿತ್ತು. ಪಶ್ಚಿಮ ಬಂಗಾಳ ಪಾಕಿಸ್ತಾನದವರ ರಕ್ಷಣಾ ಕೇಂದ್ರನೇ ಪಶ್ಚಿಮ ಬಂಗಾಳ. ಅವರೆಲ್ಲರನ್ನು ಸಂರಕ್ಷಣೆ ಮಾಡ್ಕೊಂಡು ಅವ್ರ ವೋಟ್ ಬ್ಯಾಂಕ್ ಮಾಡ್ಕೊಂಡು ಅವ್ರ ಅಧಿಕಾರ ಪಡೆಯುವಂತ ಒಂದು ದುರ್ಮಾರ್ಗ ಇವತ್ತು ದೇಶದ ಜನತೆ, ಪಶ್ಚಿಮ ಬಂಗಾಳ ಜನತೆ ಸಂಪೂರ್ಣವಾಗಿ ಕಿತ್ತಾಕಿದ್ದಾರೆ. ಇದಕ್ಕೆ ನಾನು ಭಾರತೀಯ ಜನತಾ ಪಕ್ಷ ವತಿಯಿಂದ ಆ ಜನತೆಗೆ ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸಿ ಬರುವಂತ ದಿನಮಾನಗಳಲ್ಲಿ ಯಾವ ರೀತಿ ನಾವು ನರೇಂದ್ರ ಮೋದಿ ನಾವು ಎಷ್ಟು ಸಂತೋಷ ಆಗಿದೆ ಅಂದ್ರೆ ಏನ್ 400 ಪಾರ್ ಆಗ್ಬೇಕನ್ನುವಂತ ನರೇಂದ್ರ ಮೋದಿ ಕನಸಿತ್ತು, ಅದು ಇವತ್ತು ನನಸಾಗಿದೆ ಅನ್ನುವಂತ ಸಂತೋಷ ನಮ್ಗೆ ವ್ಯಕ್ತ ಆಗಿದೆ. ಪಶ್ಚಿಮ ಬಂಗಾಳದ ಒಂದು ರಾಜಕೀಯ ವ್ಯವಸ್ಥೆ ಇವತ್ತೇನು ಜನ ತೀರ್ಮಾನ ತಗೊಂಡ್ರೆ ಮೊನ್ನೆ ನಡೆದಂತ ಮಹಿಳಾ ಮೀಸಲಾತಿ ವಿರೋಧ ಮಾಡಿದಂತ ಕಾಂಗ್ರೆಸ್ ಅದನ್ನ ಇತರ ಮಿತ್ರ ಪಕ್ಷಗಳು ಸಂಪೂರ್ಣ ಕಸಗುಡ್ದ. ಇವತ್ತು ಕಾಂಗ್ರೆಸ್ ಸಂಪೂರ್ಣ ಇದಾಗ್ಯದ. ಇವತ್ತು ಅದನ್ನು ಕೂಡ ಇದಕ್ಕೆ ಬಹಳಷ್ಟು ಮಹಿಳೆಯರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟರು ಅನ್ನುವಂಥ ಕೂಡ ಸರ್ವೆ ಮುಖಾಂತರ ಸಾಕಷ್ಟು ಟಿವಿ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಇಂಥ ಒಂದು ವ್ಯವಸ್ಥೆಯನ್ನ ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲೇ ಇವತ್ತೆಲ್ಲ ರಾಜ್ಯಗಳಲ್ಲಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೊಂದಿವೆ. 2-3 ರಾಜ್ಯಗಳು ಉಳಿದಾವ್. ಆ ಪಶ್ಚಿಮ ಬಂಗಾಳ ಅಂದ್ರೆ ಇಡೀ ದೇಶಕ್ಕೆ ಒಂದು ಚಾಲೆಂಜ್ ಆಗಿತ್ತು ಅದು ಭಾರತೀಯ ಜನತಾ ಪಕ್ಷಕ್ಕೆ. ಅಂತ ಗೆಲುವನ್ನ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಮುಖಂಡರು
ನಮ್ಮ ಸನ್ಮಾನ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಮಾಡಿಕೊಟ್ಟದಕ್ಕಾಗಿ ಅವರೆಲ್ಲರಿಗೂ ಕೃತಜ್ಞತೆಗಳು ಮತ್ತು ಜನತೆಗಳು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಇವತ್ತು ಬಹಳ ಸಂತೋಷದ ಭಾರತೀಯ ಜನತಾ ಪಕ್ಷದ ಗೆಲುವನ್ನು ಸಾಧಿಸ್ತಕ್ಕಂಥ ಸಂದರ್ಭದಲ್ಲಿ 3 ರಾಜ್ಯದಲ್ಲಿ ಇವತ್ತು ಅಭೂತಪೂರ್ವವಾಗಿ ಈ ಗೆಲುವನ್ನು ಸಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಏನು ಒಂದು ಉತ್ಸವವನ್ನ ಹಮ್ಮಿಕೊಂಡಿದ್ದೀವಿ. ನಾವು ಮಾಧ್ಯಮದ ಮುಖಾಂತರ ನೋಡ್ತಿದ್ದೀವಿ. ಬಹಳ ಸೊಕ್ಕಿನಿಂದ ಇವತ್ತು ಹಲವಾರು ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ದೀದಿ ಎಷ್ಟು ಸೊಕ್ಕಿನಿಂದ ಮಾತನಾಡ್ತಕ್ಕಂಥದ್ದು, ಅಧಿಕಾರದ ಅಹಂಕಾರದಿಂದ ಇವತ್ತೇನು ಭಾರತೀಯ ಜನತಾ ಪಕ್ಷ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾಜಿಯವರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಒಂದು ಅದ್ಭುತವಾದ ಒಂದು ಗೆಲುವನ್ನು ಸಾಧಿಸಿದರೆ ಆ ಕ್ಷೇತ್ರದ ಜನತೆಗೆ ನಾನು ಬಿಜಾಪುರ ಜಿಲ್ಲೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರ ವೈಯಕ್ತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ಬಹಳ ವರ್ಷಗಳಿಂದ ಅಲ್ಲಿ ನಡೀತಕ್ಕಂಥ ದಬ್ಬಾಳಿಕೆ, ಈ ಡೂಪ್ಲಿಕೇಟ್ ಮತಗಳನ್ನ ಎಲ್ಲ ನೋಡಿದ್ರೆ ಅಲ್ಲಿ ಹ್ಯಾಂಗ ಜನ ಸಹಿಸ್ತಿದ್ರೋ ಗೊತ್ತಿರಲಿಲ್ಲ. ಆದ್ರೂ ಕೂಡ ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಮತ್ತು ನಮ್ಮ ದೇಶದ ನಡ್ಡಾಜಿ ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬಹಳ ಬಹುಸಂಖ್ಯೆಯಲ್ಲಿ ಇವತ್ತು ಏನು ಜಯವನ್ನು ಸಾಧಿಸಿದರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಿದೆ. ಎಲ್ಲ ಭಾರತ ದೇಶದ ಎಲ್ಲ ಜನತೆಗೆ ನಾನು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಜಯಬೇರಿ, ಅಭೂತಪೂರ್ವವಾದ ಜಯಬೇರಿಯನ್ನ ಸಾಧಿಸಿದೀವಿ. ಅದಕ್ಕೆ ಕಾರಣ ಏನಂದ್ರೆ ಮಹಿಳೆಯರು ನಾವು ಎಲ್ಲರೂ ಕೂಡ ಮೋದಿಜಿಯವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಸುರಕ್ಷಿತವಾಗಿ ಇರ್ತೀವಂತ ಒಂದು ಭರವಸೆಯಿಂದ ಮಹಿಳೆಯರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ಹಾಕಿದ ಕಾರಣನೇ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಾವು ಜಯವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಇದು ಬರೀ ಪಶ್ಚಿಮ ಬಂಗಾಳದ ಗೆಲುವಲ್ಲ, ನಮ್ಮ ಇಡೀ ಭಾರತ ದೇಶದ ಗೆಲುವು ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಈ ರೀತಿ ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ನಮ್ಗೆ ಜಯಬೇರಿನ ಸಾಧಿಸಿಕೊಟ್ಟಂತ ಎಲ್ಲ ಪಶ್ಚಿಮ ಬಂಗಾಳದ ಮತ್ತು ಅಸ್ಸಾಂ ಮತ್ತು ಪುದುಚೇರಿ ಎಲ್ಲ ಜನತೆಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದಂತ ಕಾಂಗ್ರೆಸ್ ಆಗ್ಲಿ, ಪಶ್ಚಿಮ ಬಂಗಾಳ ಗಿದೆ ಆಗ್ಲಿ, ಇವರಿಗೆ ಜನತೆ ಒಂದು ತಕ್ಕ ಪಾಠ ಕಲಿಸ್ತಾ. ಹೌದು, ಅದ್ರ ಪ್ರತಿಫಲನ ಇದು ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ದೀದಿಯವ್ರ ರಾಜ್ಯದಲ್ಲಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ತರಹದ ಸುರಕ್ಷತೆ ಮಹಿಳೆಯರಿಗಿಲ್ಲ. ಆ ಒಂದು ಅಸುರಕ್ಷತೆಗೆ ಬೇಸರಾಗಿನೇ ಮಹಿಳೆಯರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಧನ್ಯವಾದ. ಇವತ್ತಿನ ದಿನ ನಡೆದಂತ ಅಂತಾರಾಷ್ಟ್ರೀಯ ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಇವತ್ತು ನಾವೆಲ್ಲರೂ ಕೂಡ ಇಡೀ ವಿಜಯಪುರ ಜಿಲ್ಲೆಯ ಪದಾಧಿಕಾರಿಗಳು ಕೂಡ ಮಹಿಳಾ ಮೋರ್ಚಾದವರು ಬಹಳ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಪಂಚರಾಜ್ಯ ಚುನಾವಣೆಯಲ್ಲಿ ಈ ಭ್ರಷ್ಟಾಚಾರವನ್ನ ದಿಟ್ಟ ನಿಲುವಿನಿಂದ ಸ್ಪಷ್ಟವಾಗಿ ಇವತ್ತು ಉತ್ತರ ಕೊಟ್ಟೈತಿ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ, ಪುದುಚೇರಿ. ಅದ್ರ ಕ್ರೆಡಿಟ್ ಯಾರಿಗಾದ್ರೂ ಸಲ್ಬೇಕಪ್ಪ ಅಂದ್ರ ಸನ್ಮಾನ್ಯ ಹೆಮ್ಮೆಯ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿತಿನ್ ನವೀನ್ ಅವರಿಗೆ ಸಲ್ಲಬೇಕು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಮತದಾರರಿಗೆ ಮತ್ತು ಪುದುಚೇರಿಯಲ್ಲಿ ಇರ್ತಕ್ಕಂಥವ್ರು, ಆಸಾಂದಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ತುಂಬ ಧನ್ಯವಾದಗಳು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕದಲ್ಲಿ ಕೂಡ ಸ್ಪಷ್ಟವಾಗಿ ಬಹುಮತ ಬರ್ತದಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೇವ್ರಿ. ಈ ಒಂದು ಅಧಿಕಾರದ ಒಂದು ಅಮಲಿನಿಂದ ಅಲ್ಲಿ ಕುರುಡು ಕಾಂಚಾಣ ಕೆಲಸ ಮಾಡುವ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಣ ಹಂಚಿಲ್ರಿ, ನಮ್ದು ಹಣ ಹಂಚಲಾರ್ಕೆ ಹಿಂಗಾಗೈತಿ. ಯಾಕಂತಂದ್ರ ಅಧಿಕಾರ ಐತಿ, ಅಧಿಕಾರ ಇರೋದ್ರಿಂದ ಮತ್ತೆ ಈಗಾಗಲೇ ರೂಲಿಂಗ್ ದಲ್ಲಿ ಇರೋದ್ರಿಂದ ಕುರುಡು ಕಾಂಚಾಣ ಕೆಲಸ ಮಾಡ್ಯದ ಅಂತೇಳಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಇಲ್ಲ ಸರ್, ಸುಳ್ಳು ಸುದ್ದಿ. ಅವ್ರು ಮಾಡಂಗ ಅವ್ರು ಮಾಡ್ಯಾರ, ಇವ್ರು ಮಾಡಂಗ ಇವ್ರು ಮಾಡ್ಯಾರ ಸರ್. ಸರಿಯಾಗಿ ಪ್ರಚಾರ ಆಗಿಲ್ಲ. ಇಲ್ಲ, ಸರಿಯಾಗಿ ಪ್ರಚಾರ ಮಾಡಿವ್ರಿ. ಕಾಂಗ್ರೆಸ್ ಮಾಡಿದಂತ ಪ್ರಚಾರಕ್ಕೆ ಬಿಜೆಪಿ ಮಾಡಿಲ್ಲ. ಇಲ್ಲ ಇಲ್ಲ ಸರ್,
ಸರಿಯಾಗಿ ಪ್ರಚಾರ ಮಾಡಿವ್ರಿ. ಇದು ಏನಾದ್ರೂ ಸ್ವಲ್ಪ ನಮ್ ಏರುಪೇರು ಆಗ್ಯದಪ್ಪ ಅಂತಂದ್ರೆ ಕುರುಡ್ ಕಾಂಚಾಣ ಕೆಲಸ ಮಾಡ್ಯಾವ ಅಂತ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಶಿಲ್ಪಾ ಕುದ್ರಗುಂಡ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ.